ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಐತಿಹಾಸಿಕ ಹಸಿರು ಹೊರೆ ಕಾಣಿಕೆಗೆ ಏಪ್ರಿಲ್ 26ರಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಚಾಲನೆ. ಪಡುಬಿದ್ರಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವೈಭವದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ದೇವಾಲಯಗಳಿಗೆ ಬರುವ ಲಕ್ಷಾಂತರ ಭಕ್ತರು ನೀಡುವ ದೇವರ ಪಾದಕ್ಕೆ ಸೇರುವ ದೇವರು ಅತಿ ತೃಪ್ತರಾಗುವ ಅನ್ನದಾನ ಪ್ರಸಾದಕ್ಕೆ ಭಕ್ತರಿಗಾಗಿ ಭಕ್ತರಿಂದ ಕೊಡಮಾಡುವ ಬೃಹತ್ ಹಸಿರು ಹೊರ ಕಾಣಿಕೆ ಮೆರವಣಿಗೆಯನ್ನ ದಿನಾಂಕ 26/6/2026 ಆದಿತ್ಯವಾರ ಸಂಜೆ 3:30ಕ್ಕೆ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗೈದಿರುವ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ ಎಂದು ಬಂಟರ ಭವನದ ತೆರೆದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೊರಕಾಣಿಕೆ ಸಮಿತಿಯ ಪ್ರಧಾನ ಸಂಚಾಲಕರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಹೇಳಿದರು. 11 ತಿಂಗಳಲ್ಲಿ ಸಮಗ್ರ ದೇವಸ್ಥಾನದ ಜೀರ್ಣೋದ್ಧಾರ ಸಂಕಲ್ಪದೊಂದಿಗೆ ದೀಕ್ಷೆ ಕೈಗೊಂಡು ಧಾರ್ಮಿಕ ಇತಿಹಾಸ ನಿರ್ಮಿಸಿದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಪಡುಬಿದ್ರಿ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಮನೆ ಮನೆಯಿಂದ ದೇವರ ಸನ್ನಿಧಾನಕ್ಕೆ ಹೊರ ಕಾಣಿಕೆಗೆ ಸಂಕಲ್ಪ ಕೈಗೊಂಡು ಕಾಪು ಕ್ಷೇತ್ರದ ಪ್ರತಿ ಗ್ರಾಮಗಳಿಂದಲೂ ಉಡುಪಿ ಜಿಲ್ಲೆಯ ಎಲ್ಲ ಭಾಗಗಳಿಂದ ಉಡುಪಿ, ಕಾರ್ಕಳ, ಬೈಂದೂರು, ಕುಂದಾಪುರ, ಪೆರಡೂರು, ಹಿರಿಯಡ್ಕ ಕಡೆಯಿಂದಲೂ ಹೊರ ಕಾಣಿಕೆ ಉಲ್ಲಾಯನ ಸನ್ನಿಧಾನಕ್ಕೆ ಬರುವ ಬಗ್ಗೆ ಪೂರ್ವಭಾವಿ ಸಿದ್ಧತೆಗಳು ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಚಾಲಕರಾದ ಚಂದ್ರಹಾಸ ಶೆಟ್ಟಿ ಬಂಟ್ವಾಳ ಇವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ, ಮಂಗಳೂರು, ಬಂಟ್ವಾಳ, ಸುರತ್ಕಲ್, ಉಲ್ಲಾಳ, ಬೆಳ್ತಂಗಡಿ, ಪುತ್ತೂರು ಭಾಗದಿಂದ ಕೂಡ ಹೊರಕಾಣಿಕೆ ಸಮರ್ಪಣೆಗೆ ಸಿದ್ಧತೆಗಳು ನಡೆದಿವೆ ಎಂದರು. ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ಮೂಡುಬಿದ್ರೆಯ ಭಾಗದಿಂದ ವಿಶೇಷ ಹೊರಕಾಣಿಕೆ ಬರಲಿದೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಮೂಲಕ ಕಂಬಳದ ವ್ಯವಸ್ಥಾಪಕರು, ಕೋಣದ ಯಜಮಾನರು ಹೊರಕಾಣಿಕೆ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಕಾಪು ಹೊಸ ಮಾರಿಗುಡಿಯಿಂದ ವಾಹನಗಳೊಂದಿಗೆ ಡಾಕ್ಟರ್ ಜಿ ಶಂಕರ್ ನೇತೃತ್ವದ ಮೊಗವೀರ ಮಹಾಸಭಾ ಮತ್ತು ಉಚ್ಚಿಲ ಮಹಾಸನ್ನಿಧಾನದಿಂದ 100 ವಾಹನಗಳಲ್ಲಿ ಹೊರಕಾಣಿಕೆ ಉಲ್ಲಾಯನ ಸನ್ನಿಧಾನಕ್ಕೆ ನೀಡುವ ಭರವಸೆ ನೀಡಿರುತ್ತಾರೆ. ಬಿಲ್ಲವರ ಯುವ ಬಳಗದಿಂದ 1200ಕ್ಕೂ ಮಿಕ್ಕಿ ಅಕ್ಕಿ ಚೀಲಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಬಂಟರ ಸಂಘಗಳಿಂದ ಹಾಗೂ ವಿವಿಧ ಸಂಘಗಳಿಂದ ಬೃಹತ್ ಹೊರಕಾಣಿಕೆ ಬರಲಿದೆ ಎಂದರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಂದ ಉಲ್ಲಾಯನ ಸನ್ನಿಧಾನಕ್ಕೆ ಹೊರಕಾಣಿಕೆ ಬರಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚಂದ್ರಹಾಸ ಶೆಟ್ಟಿ, ಧನ್ಪಾಲ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ದಯಾನಂದ ಹೆಜ್ಜಮಾಡಿ, ಗೀತಾಂಜಲಿ ಸುವರ್ಣ, ರವಿ ಶೆಟ್ಟಿ, ಹರೀಶ್ ಕುಮಾರ್ ಕೆ ಶೆಟ್ಟಿ ಪಾದೆಬಿಟ್ಟು ಉಪಸ್ಥಿತರಿದ್ದರು. ಮೆರವಣಿಗೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಐತಿಹಾಸಿಕವಾದಂತಹ ಈ ಹೊರೆಕಾಣಿಕೆಯಲ್ಲಿ ಎಲ್ಲ ಭಾಗದಿಂದ ಕೂಡ ಬೃಹತ್ ವಾಹನಗಳೊಂದಿಗೆ ಹೊರೆಕಾಣಿಕೆ ಬರುವ ಸಂಭವ ಇರುವುದರಿಂದ ನಾವು 1,000 ವಾಹನದ ಗುರಿಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಹೊರೆಕಾಣಿಕೆ ಯಶಸ್ವಿ ಆಗಬೇಕಾಗಿದ್ರೆ ಪತ್ರಿಕಾ ಮಾಧ್ಯಮದವರ, ದೃಶ್ಯ ಮಾಧ್ಯಮದವರ ಸಹಕಾರ ಅತಿ ಅಗತ್ಯ ಇದೆ. ತಮ್ಮ ಮೂಲಕ ಈ ಹೊರೆಕಾಣಿಕೆಯ ಈ ಒಂದು ಕಾರ್ಯಯೋಜನೆ ಕಾರ್ಯಕ್ರಮದ ಬಗ್ಗೆ ತಾವು ಸುದ್ದಿ ಮುಟ್ಟಿಸುವಂತಹ ಕೆಲಸವನ್ನು ದೇವರ ಕಾರ್ಯ ಎಂಬ ದೃಷ್ಟಿಯಿಂದ ತಾವು ಮಾಡಬೇಕು. ಅದರೊಂದಿಗೆ ಈಗಾಗಲೇ ಕಾಪು ಮಾರಿಗುಡಿಯಿಂದ 99 ವಾಹನಗಳಿಂದ ಹೊರೆಕಾಣಿಕೆ ಬರುವ ಬಗ್ಗೆ ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 100 ವಾಹನಗಳಲ್ಲಿ ಹೊರೆಕಾಣಿಕೆ ಬರುವ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಮೊಗವೀರ ಮಹಾಸಭಾದ ಮೂಲಕ 100 ವಾಹನಗಳಲ್ಲಿ ಹೊರೆಕಾಣಿಕೆ ಬರುವಂತ ವ್ಯವಸ್ಥೆಯನ್ನು ಈಗಾಗಲೇ ಅವರು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಷ್ಟಮಠದ ಶ್ರೇಷ್ಠ ಸ್ವಾಮೀಜಿಯಾದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಿನ್ನೆ ಅವರನ್ನು ಭೇಟಿ ಮಾಡಿದಾಗ ಅನ್ನ ಪ್ರಸಾದಕ್ಕೆ ಎಷ್ಟು ಅಕ್ಕಿ ಬೇಕಾ ಅಷ್ಟು ಸುಮಾರು 17 ಟನ್ ಒಂದು ಲೋಡ್ ಅಕ್ಕಿಯನ್ನು 7 ಲಕ್ಷ ವೆಚ್ಚದಲ್ಲಿ ನೀಡುವಂತ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ನಮ್ಮ ಮಂಡ್ಯದಿಂದ ನಮ್ಮ ಒಂದು ಲೋಡು ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಹುಬ್ಬಳ್ಳಿಯ ಉದ್ಯಮಿ, ಒಂದು ಲೋಡ್ ಬೆಲ್ಲ, ಅದು ಕೂಡ ಲಕ್ಷಾಂತರ ವೆಚ್ಚದ ಒಂದು ಲೋಡ್ ಬೆಲ್ಲವನ್ನು ಕಳಿಸುವಂತ ಒಂದು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಬಿಲವ ಯುವ ಬಳಗದ ವತಿಯಿಂದ ಸುಮಾರು 1,200ಕ್ಕೂ ಮಿಕ್ಕಿ ಚೀಲ ಅಕ್ಕಿಯನ್ನು ಈಗಾಗಲೇ ಅವರು ಸುಮಾರು ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಒಂದು ವೆಚ್ಚದ ಹೊರೆಕಾಣಿಕೆಯನ್ನು ನೀಡುವ ಬಗ್ಗೆ
ಈಗಾಗಲೇ ಬಹಳ ಮುತುವರ್ಜಿಯಿಂದ ಬೆಂಗಳೂರು, ಮಂಗಳೂರು, ಉಡುಪಿ, ನಮ್ಮ ಈ ಪಡುಬಿದ್ರಿ ಭಾಗದ ಯುವ ಬಿಲ್ ಅವರು ಅದರ ನಮ್ಮ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ದೇವರಿಗರ ಸಂಘ, ವಿಶ್ವಕರ್ಮ ಸಂಘ ಎಲ್ಲ ಸಮಾಜದವರು ಕೂಡ ವಿಶೇಷವಾಗಿ ಹೊರೆಕಾಣಿಕೆ ನೀಡುವ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರೊಂದಿಗೆ ನಾವು ಈ ಸಮಿತಿಯಿಂದ ಪ್ರತಿ ಗ್ರಾಮಗಳಿಗೂ ಕೂಡ ನಾವು ಹಂಚಿ ಹೋಗಿ ಆ ಹೊರೆಕಾಣಿಕೆಯ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೇವೆ. ಅಭಿವೃದ್ಧಿ ಯೋಜನೆಯಿಂದ ಮತ್ತು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ನವೋದಯ ಸ್ವಸಹಾಯ ಸಂಘದಿಂದ ಕೂಡ ಬೃಹತ್ ಮಟ್ಟದ ಹೊರೆಕಾಣಿಕೆ ಮತ್ತು ಬೃಹತ್ ಮಟ್ಟದ ಮಹಿಳೆಯರು ಸೇರುವಂತಹ ಸೂಚನೆಯನ್ನು ನೀಡಿದ್ದಾರೆ. ಈ ಎಲ್ಲ ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ನಾಳ್ದು 26ಕ್ಕೆ 3:30ಕ್ಕೆ ನಮ್ಮ ಗುಳ್ಳಾಡಿ ಕಟ್ಟೆಯಲ್ಲಿ ಸಹಕಾರಿ ರತ್ನ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಗೈದಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಇದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಡುಗೈ ದಾನಿ ಡಾಕ್ಟರ್ ಜಿ ಶಂಕರ್ ಅವರು, ಆಳ್ವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮೋಹನಾಳ್ ಅವರು, ಅಖಿಲ ಭಾರತ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ಸೂರ್ಯಕಾಂತ್ ಜಯಸ್ವರರವರು, ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು, ಮಗುವಿನ ಮಹಾಸಂಘದ ಅಧ್ಯಕ್ಷರಾದ ಜಯಶ್ರೀ ಕೋಟ್ಯಾನ್ರವರು, ಅಖಿಲ ಭಾರತ ಬಿಲ್ಲವರ ಒಕ್ಕೂಟದ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸುವರ್ಣರವರು, ಜಿಎಸ್ಬಿ ಸಮಾಜದ ಮುಂದಾಳು ಮಂಗಳೂರು ವೆಂಕಟರಮಣ ದೇವಸ್ಥಾನದ ಮುಖ್ಯಸ್ಥರಾದ ಸಾಹುಕಾರ್ ಕಿರಣ್ ಪೈ ಅವರು, ಧಾರ್ಮಿಕ ಮುಖಂಡ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಎಂ.ಬಿ. ಪುರಾಣಿಕರವರು, ಅವಿಭಜಿತ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಮಧು ಆಚಾರ್ ಅವರು, ಅವಿಭಜಿತ ಪದ್ಮಶಾಲಿ ಸಮಾಜದ ಅಧ್ಯಕ್ಷರಾದ ರವಿಶೆಟ್ಟಿಗಾರ್ ಕಾರ್ಕಾಳರವರು, ಕಚ್ಚೂರು ಮಾಲ್ತಿದೇವಿ ದೇವಸ್ಥಾನದ ಮುಖ್ಯಸ್ಥರಾದ ಗೋಕುಲ್ದಾಸ್ ಅವರು, ಭಂಡಾರಿ ಮಹಾಮಂಡಲದ ಮಾಜಿ ಅಧ್ಯಕ್ಷರಾದ ಸಕಲೇಶ್ವರ ಪುರಸಭೆ ಅಧ್ಯಕ್ಷರು ಸದಾಶಿವ ಭಂಡಾರಿ ಅವರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಪಾಣರ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂತಹ ಪಾಣರ ಹಿರಿಯಡ್ಕರ್ ಅವರು, ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು, ಮುಗ್ಗರ್ಕಲ್ ಸಮಾಜದ ವಿಠಲ್ ಗುರಿಕಾರ್ ಅವರು ಜಿಲ್ಲಾಧ್ಯಕ್ಷರು, ಮರಾಠ ಕ್ಷತ್ರಿಯರ ಸಮಾಜದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ರಾವ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದರೊಂದಿಗೆ ಉಭಯ ಜಿಲ್ಲಾ ಸಂಸದರಾದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಕ್ಯಾಪ್ಟನ್ ಬ್ರಿಜೇಶ್ ಚೌಕರ್ ಅವರು, ನಮ್ಮ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಮಾಜಿ ಸಚಿವರಾದಂತ ವಿನಯ್ ಕುಮಾರ್ ಸೊರಕೆ ಅವರು, ಆಡಳಿತಿಕ ಅನುವಂಶಕರಾದ ರತ್ನಾಕರ್ ರಾಜ್ ಕಿನ್ನಕರಾಜ್ ಅರಸರವರು ಹಾಗೂ ಪಡುಬಿದ್ರಿ ಬೀಡು ಪೇಟೆ ಮನೆ ಭವಾನಿಶಂಕರ್ ಹೆಗಡೆ ಅವರು, ಶ್ರೀಪತಿ ಕೊರ್ನಾಯರವರು ಉಪಸ್ಥಿತಿಯೊಂದಿಗೆ ನಮ್ಮ ಎಲ್ಲ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಈ ಎಲ್ಲ ಕಾರ್ಯಕ್ರಮದ ರೂವಾರಿ, ಈ ದೇವಸ್ಥಾನವನ್ನು 11 ತಿಂಗಳಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದ ದೀಕ್ಷೆಯೊಂದಿಗೆ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂತ ಕೊಡುಗೈ ದಾನಿ ಪ್ರಕಾಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿ ಈ ರೂಟ್ ಮ್ಯಾಪ್ ಮತ್ತೆ ಯಾವ ರೀತಿ ಮೆರವಣಿಗೆ ಬರ್ತದೆ, ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿ ಈ ಮೆರವಣಿಗೆ ಸಂಚಾರ ಮಾಡ್ತದೆ ಎಂಬ ಬಗ್ಗೆ ಅದರ ಸಂಪೂರ್ಣ ಮಾಹಿತಿ ನೀಲಿ ನಕಾಶೆಯೊಂದಿಗೆ ನೀಡಿದ್ದೇವೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ನಮಗೆ ಸಂಪೂರ್ಣವಾದಂತಹ ಸಹಕಾರ ನೀಡುವಂತಹ ಭರವಸೆ ನೀಡಿದ್ದಾರೆ. ಅದರೊಂದಿಗೆ ಎಲ್ಲ ನಮ್ಮ ಈ ಒಂದು ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಭಗವದ್ ಭಕ್ತರು ಇದೊಂದು ಭಕ್ತರ ಸಂಗಮ ಆಗುವ ರೀತಿಯಲ್ಲಿ ಈ ಹೊರೆಕಾಣಿಕೆಯನ್ನು ಮಾಡಬೇಕು ಎಂಬ ಆಶಯ ನಮ್ದು. ಅದಕ್ಕಾಗಿ ನಾವು ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ದೇವರ